చేసి ఇక్కడికి తీసుకురావడం. Hi guys, uh, I hope everyone is doing great and better. Everyone should do better. And after a long time, because time ಸಿಗ್ತಿಲ್ಲ moreover, and today I am making video because ಈ ಒಂದು ವಾರದಲ್ಲಿ ತುಂಬ ಮಹತ್ವವಾದಂಥ 2 ಘಟನೆಗಳು ನನ್ನ ಲೈಫಲ್ಲಿ ನಡೀತು. ಫಸ್ಟ್, ಐ ಲಾಸ್ಟ್ ಮೈ ಐಫೋನ್ ಕಳೆದೋಯ್ತು. ಯಾ, ಐ ಆಮ್ ಶೂಟಿಂಗ್ ದಿಸ್ ವಿಡಿಯೋ ಇನ್ ಐಫೋನ್ ಓನ್ಲಿ, ಅದೇ ಐಫೋನ್ ಓನ್ಲಿ. ಕತೆಗೆ ಹೇಳ್ತೀನಿ ಅದನ್ನ ಹೇಳಿಂಗಿದೆ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಆಕ್ಸಿಡೆಂಟ್ ಆಯಿತು ನನಗೆ. ಒಂದು ಐಫೋನ್ಗೆ ಹೋಯ್ತು, ಆಮೇಲೆ ಆಕ್ಸಿಡೆಂಟ್ ಆಯಿತು. ಸೊ ಇದು 2-3 ದಿವಸದೊಳಗಡೆ ಆಲ್ಮೋಸ್ಟ್ 1 ವೀಕ್ ಈಸ್ ಗಾನ್. ವೈ? ಬಿಕಾಸ್ ಲಾಸ್ಟ್ ಸಂಡೇ ಕಾಡು ಬೀಸನಹಳ್ಳಿ ಹೋಗಬೇಕಾದ್ರೆ ಕ್ಯಾಬಲ್ಲಿ ಹೋಗ್ತಿದ್ದೆ. ಕ್ಯಾಬಲ್ಲಿ ಹೋಗ್ತಾ ಕ್ಯಾಬ್ನ ಡ್ಯಾಶ್ ಬೋರ್ಡಲ್ಲಿ ಫೋನ್ ಇಟ್ಟೆ, ಐಫೋನ್. ಸೊ ಮರೆತುಬಿಟ್ಟು ಕ್ಯಾಬ್ ಎಳ್ಕೊಂಡು ಹೋಗ್ಬಿಟ್ಟೆ. ಸೊ ದ್ಯಾಟ್ ಆಮೇಲೆ ಕ್ಯಾಬ್ ಅವ್ನಿಗೆ ಫೋನ್ ಮಾಡ್ತೀನಿ ಆ್ಯಂಡ್ ನನ್ನ ಫೋನ್ ನಾನು ಸೈಲೆಂಟ್ ಮಾಡಿದ್ದೀನಿ. ಆ್ಯಂಡ್ ಕ್ಯಾಬ್ ಅವರು ಬರೋಕ್ಕಿಂತ ಮುಂಚೆಲಿ ಅವ್ರು ನಮ್ಮ ಮನೆಗೆ ಬಂದು ಫೋನ್ ಮಾಡ್ತಾರೆ ಆಬ್ವಿಯಸ್ಲಿ. ಬಟ್ ದಿಸ್ ಟೈಮ್ ಅವ್ರ ಮನೆ ಬರೋಕ್ಕಿಂತ ಮುಂಚೆನೇ ನಾನೇ ಮುಂದೆ ಹೋಗಿದ್ದೆ ಅಂತ ಅವ್ರು ಫೋನ್ ಮಾಡೋಕ್ಕಿಂತ ಮುಂಚೆ ಐ ಗಾಟ್ ಅ ಕ್ಯಾಬ್ ಆ್ಯಂಡ್ ಜಸ್ಟ್ ನಾನು ಹತ್ತಿ ಹೋಗ್ಬಿಟ್ಟಿದ್ದೆ. ಸೊ ದ್ಯಾಟ್ ಅವ್ರ ನಂಬರ್ ಹತ್ರ ಇರಲಿಲ್ಲ ಆಬ್ವಿಯಸ್ಲಿ. ಸೊ ಎನಿವೇಸ್ ಆಮೇಲೆ ನನ್ನ ನಂಬರ್ಗೆ ಫೋನ್ ಮಾಡಿದೆ. ನನ್ನ ನಂಬರ್ ಸೈಲೆಂಟ್ ಇತ್ತು, ಹಿಡಿನ್ ಪಿಕ್ ಸೈಲೆಂಟ್ ಇತ್ತು. ಅವನಿಗೆ ನೋಡಿಲ್ವೋ ಗೊತ್ತಿಲ್ಲ. ಐ ಗಾಟ್ ಮತ್ತೆ ವೇಟ್ ಮಾಡಿ ಕಾಲ್ ಮಾಡಿ ಫೋನ್ಪೇನಲ್ಲಿ ಅವ್ರದ್ದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೆಗೆದು ಫೋನ್ ಅವ್ರಿಗೆ ಹಾಯ್ ಅಂತ ಮೆಸೇಜ್ ಹಾಕಿದ್ಮೇಲೆ, ಎಷ್ಟೋ ಮೆಸೇಜ್ ಹಾಕಿದ್ಮೇಲೆ ಹಿ ಗಾಟ್ ರಿಪ್ಲೈಡ್ ಮಾಡೋರು. ಆಮೇಲೆ ಹಿ ಟೋಲ್ಡ್ ಮಿ ದಟ್ ಆಫ್ಟರ್ 4 and 5 hours ಆಮೇಲೆ ಅವ್ರು ಹೇಳಿದರು, ಐ ಆಮ್ ನಾಟ್ ಏಬಲ್ ಟು ಪಿಕ್ ದ ಐಫೋನ್. ಲೈಕ್ ಅವ್ನು ಕಟ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ, ಪಿಕ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಅಂತ ಅವ್ರು ಹೇಳಿದ್ದು. ಐ ಡೋಂಟ್ ನೋ ಹೌ ಮಚ್ ಟ್ರೂ ಇಟ್ ಇನ್ ದಿಸ್. ಬಟ್ ಒನ್ಸ್ ನಾನು ಅದನ್ನು ರಿಕ್ವೆಸ್ಟ್ ಮಾಡಿದೆ, ಅದು ಕಾಸ್ಟ್ಲಿ ಫೋನ್ ತಂದುಕೊಡಿ ಅಂತ. ಐಫೋನ್ 13 ಅಂದು, ಬಟ್ ಸ್ಟಿಲ್ ನನಗೆ ಅದು ಕಾಸ್ಟ್ಲಿನೇ. ಬಿಕಾಸ್ 50,000 ಇಸ್ ನಾಟ್ ಸ್ಮಾಲ್ ಅಮೌಂಟ್ ಫಾರ್ ಮೀ. ನಾನು ಈ ಫೋನ್ ತೊಗೊಂಡು 50,000 ಇತ್ತು. ಆ್ಯಂಡ್ ತಂದು ಕೊಟ್ಟರು. ಬಟ್ ಈಸ್ ಅ ಗುಡ್ ಗಾಯ್. ಒಂದು 7 hours ಆದಮೇಲೆ ನಂಗೆ ಫೋನ್ ಸಿಕ್ತು. ಅಲ್ಲಿವರೆಗಂತೂ ಫುಲ್ ಕೈಕಾಲೆಲ್ಲ ಫುಲ್ ತಣ್ಣಗಾಗಿತ್ತು ನನಗೆ. ಇಟ್ ವಾಸ್ ವೆರಿ ಟಫ್ ಜರ್ನಿ. ಆ್ಯಂಡ್ ಲೈಫ್ ಒಂದ್ಸಲಿ ಜಾಡ್ಸೋದಂಗೆ ಆಯ್ತು ಅಲ್ಲಿಗೆ. ಓಕೆ, ಆಫ್ಟರ್ ದಟ್ ನಿನ್ನೆ ಅಥವಾ ಮೊನ್ನೆ, ಐ ಥಿಂಕ್ ಇವತ್ತು ಯಾವಾರ, ಇಫ್ ಇಟ್ಸ್ ಅ ಥರ್ಸ್ಡೇ ದೆನ್ ಟುಮಾರೋ, ಬುಧವಾರ ಮಾರ್ನಿಂಗ್ 6:30ಗೆ ನನಗೆ HL ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. 6:30ಗೆ ಒಬ್ಬ ನನ್ನ ತಂಗಿ ಬಂದಿದ್ಲು. ಅವಳಪ್ಪಿಗೆ ಡ್ರಾಪ್ ಹೋಗ್ಬೇಕಾದ್ರೆ ಐ ಗಾಟ್ ಆನ್ ಆಕ್ಸಿಡೆಂಟ್. ಎಷ್ಟು ವಿಚಿತ್ರ ಅಂದರೆ, ನಾನು ನನ್ನ ಪಾಡಿಗೆ ಹೋಗ್ತಿದ್ದೆ. ನನ್ನ ಮುಂದೆ ಒಂದು ಕಂಟೈನರ್ ಹೋಗ್ತಿತ್ತು. ಕಂಟೈನರ್ ಹೋಗ್ತಾ ಒಂದು ಗಿಡಕ್ಕೆ ಟಚ್ ಆಗಿ, ಗಿಡದೊಂದು ಕೊಂಬೆ ಕಟ್ಟಾಗಿ ರೋಡ್ ಮೇಲೆ ಬಿತ್ತು. ನಾನು ಅದೇ ಸ್ಪೀಡಲ್ಲಿ ಅದ್ರ ಹಿಂದಿಂದ ಇದ್ದೆ. ಆ ಬಿದ್ದಿದ್ದ ಕೊಂಬೆ ಮೇಲೆ ನಾನು ಗಾಡಿ ಹತ್ಸಿಬಿಟ್ಟೆ. ಸೊ ಸ್ಕಿಡ್ ಆಗಿ ಬಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ದಿಸ್ ಪಾರ್ಟ್ ಫುಲ್ಲಿ ಸ್ಮ್ಯಾಶ್ಡ್ ಆ್ಯಂಡ್ ಐ ಗಾಟ್ ಸಮ್ ಸ್ಕ್ರ್ಯಾಚಸ್ ಹಿಯರ್ ಆಲ್ಸೋ. ಆ್ಯಂಡ್ ದೇವ್ರ ದೊಡ್ಡವನು ನಮ್ಮ ಕಡೆ ಇದ್ದಾರೆ, ನಮ್ಮ ಟೈಮ್ ಸರಿ ಇತ್ತು ಅನಿಸುತ್ತೆ. ಒಳಗಡೆ ಏನು ಆಗಿಲ್ಲ, ಲೈಕ್ ಎಲ್ಬೋಸ್ ಏನು ಟಚ್ ಆಗಿಲ್ಲ. ಐ ಆಮ್ ಫೈನಲಿ ಸೇಫ್. ಆ್ಯಂಡ್ ಆನ್ ದಟ್ ಟೈಮ್ ನನಗೆ ಹೆಲ್ಪ್ ಮಾಡಿದಂಥವ್ರು ಒಬ್ಬರು ಆಟೋ ಅಣ್ಣ. ಆ್ಯಂಡ್ ಹಿ ಟುಕ್ ಮೀ ಟು ದ ಹಾಸ್ಪಿಟಲ್ ಆ್ಯಂಡ್ ಟ್ರೀಟ್ಮೆಂಟ್ ಆಗೋರ್ಗು ಇದ್ದು ಸಿ ವಿ ರಾಮನ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅನಿಸುತ್ತೆ. ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದೆ. ಆ್ಯಂಡ್ these are the many and very different scenarios which happened in my life. ಲೈಕ್ ಇದರಲ್ಲಿ ಇಬ್ಬರು ಡ್ರೈವರ್ ಬರ್ತಾರೆ. ಒಬ್ಬರು ಕ್ಯಾಬ್ ಡ್ರೈವರ್, ಒಬ್ಬರು ಆಟೋ ಡ್ರೈವರ್. ಇಬ್ಬರು ಸ್ಪೆಷಲ್. ಯಾಕಂದರೆ ಇಬ್ಬರು ಸ್ಪೆಷಲ್ ಅಂತೇನಿಲ್ಲ, ಬಿಕಾಸ್ ಇಬ್ಬರು ನಂಗೆ ಹೆಲ್ಪ್ ಮಾಡೋದು. ಇಬ್ಬರು ದುಡ್ಡು ತೊಗೊಂಡ್ರು. ಇಟ್ಸ್ ನಾಟ್ ಹೆಲ್ಪ್, ಇಟ್ಸ್ ಸರ್ವಿಸ್ ಐ ಕ್ಯಾನ್ ಕನ್ಸಿಡರ್. ಬಿಕಾಸ್ ನನ್ನ ಹತ್ರ ನನಗೆ ಹೆಲ್ಪ್ ಮಾಡಿ, ಬೇಡ ಬಿಡಿ ಬ್ರೋ ಪರವಾಗಿಲ್ಲ ಮನುಷ್ಯತ್ವ ಅಂತ ಬಿಟ್ಟು ಹೋಗಿದ್ರೆ ಐ ಕನ್ಸಿಡರ್ ಇಟ್ ಎಟ್ ಅ ಹೆಲ್ಪ್. ಬಟ್ ಅವರು ದುಡ್ಡು ತೊಗೊಂಡ್ರು. ಆ್ಯಂಡ್ ಆಟೋದವ್ರು ಐ ಥಿಂಕ್ 2-3 ಕಿಲೋಮೀಟ್ರ್ ಹೋಗಿದ್ರು. ಸೊ 2 ಕಿಲೋಮೀಟ್ರ್ ಹೋಗಿ ಬಂದಿದ್ದಕ್ಕೆ ಹಿ ಟುಕ್ 300 rupees. ಆ್ಯಂಡ್ ದಟ್ ಟ್ಯಾಕ್ಸಿ ಪರ್ಸನ್ ಹಿ ಆಲ್ಸೋ ವೆಂಟ್ ಫಾರ್ 5 kilometers. ಅವ್ರು ವಾಪಸ್ ಬರೋಕ್ಕೆ ಐ ಥಿಂಕ್ ಹಿ ಆಲ್ಸೋ ಟುಕ್ 200 rupees. ಬ್ಯಾಂಗ್ಳೂರಲ್ಲಿ ಹೆಲ್ಪ್ನು ಕೂಡ ದುಡ್ಡಿಂದ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್
ಕಳ್ಕೊಂಡಿದ್ದ ವಸ್ತುಗಳು ಅಥವಾ ಒಂದು ಕಷ್ಟ ಕಾಲಕ್ಕಾಗೋರು ಇದ್ದಾರೆ. ಅದು ದುಡ್ಡಿಂದ ಆದರೂ ಸರಿ, ಹೇಗಿದ್ರು ಆದರೆ. ಬಟ್ ಸ್ಟಿಲ್ ಐ ಆಮ್ ಓಕೆ ವಿತ್ ದ್ಯಾಟ್. ಆ್ಯಂಡ್ ದ್ಯಾಟ್ಸ್ ದ ರೀಸನ್ ಈ ವೀಕ್ ಫುಲ್ ಸ್ವಲ್ಪ ವೀಡಿಯೋಸ್ ಏರುಪೇರಾಗಿದೆ. ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯು ಗೈಸ್. ನನ್ನ ಮೇಲೆ ನಂಬಿಕೆ ಇಟ್ಟು ಸ್ವಲ್ಪ ವೇಟ್ ಮಾಡಿದ್ದೀರಾ, ಯಾರು ಅನ್ಫಾಲೋ ಮಾಡಿಲ್ಲ ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮತ್ತಷ್ಟು ಹೊಸ ಹೊಸ ಮ್ಯಾಟ್ರ್ಗಳ ಬಗ್ಗೆ ಮತ್ತೆ ಬರ್ತೀನಿ. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಗೆ ಕೊಡೋದಿದೆ. ವೇಟ್ ಆ್ಯಂಡ್ ವಾಚ್. ಓಕೆ, ಬಾಯ್, ಗುಡ್ ನೈಟ್.